ಬೆಂಗಳೂರಿನಲ್ಲಿ ಪೊಲೀಸರು ಎಷ್ಟೇ ವಾರ್ನಿಂಗ್ ಕೊಟ್ಟರೂ ಕೂಡ ರೋಡ್ ರೇಜ್ ಪ್ರಕರಣಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಇದೆ. ಅದಕ್ಕೆ ಮತ್ತೊಂದು ಪ್ರಕರಣ ಸೇರ್ಪಡೆ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟಕ್ಕೆ ರೋಡ್ ರೇಜ್ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಅದನ್ನು ಹೊರತುಪಡಿಸಿದ್ರೆ ಬೆಂಗಳೂರಿನಲ್ಲಿ ಪುಡಿ ರೌಡಿಗಳ ಹಾವಳಿ ಕೂಡ ಹೆಚ್ಚಾಗ್ತಾ ಇರುವಂಥದ್ದು. ಆ ರೋಡ್ ರೇಜ್ ಪ್ರಕರಣದ ಸ್ಟೋರಿಯನ್ನು ಮುಂದಿನ ಸ್ಟೋರಿಯಲ್ಲಿ ನೋಡೋಣ. ಅದಕ್ಕೂ ಬಿಫೋರ್, ಬೆಂಗಳೂರಿನಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ ಹೆಚ್ಚಾಗ್ತಾ ಇರುವಂಥದ್ದು. ಕಾರಿನ ಮೇಲೆ ಕಲ್ಲನ್ನು ಎಸೆದು ಪುಂಡರು ದಾಂಧಲೆಯನ್ನು ನಡೆಸಿದ್ದಾರೆ. ಪಿಣ್ಯ ಠಾಣೆ ವ್ಯಾಪ್ತಿಯ ಕರಿಹೋಬನಹಳ್ಳಿಯಲ್ಲಿ ಒಂದು ಘಟನೆ ನಡೆದಿರುವಂಥದ್ದು. ಗಣಿ ಮತ್ತು ನಂಜುಂಡ ಎಂಬುವರ ವಿರುದ್ಧ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಸ್ಥಳೀಯರು ಪ್ರಶ್ನಿಸಿದ್ದಕ್ಕೆ ಕಾರಿನ ಗಾಜು ಒಡೆದು ಪುಂಡಾಟವನ್ನು ಮೆರೆದಿದ್ದಾರೆ. ಬೇಸತ್ತ ಸ್ಥಳೀಯರೇನಿದ್ದಾರೆ ಅವರು ಪಿಣ್ಯ ಪೊಲೀಸ್ ಠಾಣೆಗೆ ಒಂದು ದೂರನ್ನು ಕೊಟ್ಟಿದ್ದಾರೆ. NCR ದಾಖಲಿಸಿ FIR ದಾಖಲಿಸಿಲ್ಲ ಎನ್ನುವ ಒಂದು ಗಂಭೀರ ಆರೋಪ ಪೊಲೀಸರ ವಿರುದ್ಧವಾಗಿ ಕೇಳಿ ಬರ್ತಾ ಇದೆ. ಆರೋಪಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಸಾರ್ವಜನಿಕರು ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಪೊಲೀಸರ ನಡೆಗೆ ಈ ಕರಿಹೋಬನಹಳ್ಳಿ ಸ್ಥಳೀಯರೇನಿದ್ದಾರೆ ತೀವ್ರ ಅಸಮಾಧಾನ, ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂತಂದ್ರೆ ಪುಡಿ ರೌಡಿಗಳು ಎಷ್ಟರ ಮಟ್ಟಿಗೆ ಅಟ್ಟಹಾಸವನ್ನು ಮೆರೆದಿದ್ದಾರೆ ಅಂತಂದ್ರೆ CCTV ಫೋಟೇಜಸ್ಗಳಲ್ಲಿ ನೀವು ನೋಡಿದ್ರೆ ಪೊಲೀಸರು ಯಾಕೆ ಇವ್ರನ್ನ ಸುಮ್ಮನೆ ಬಿಟ್ಟಿದ್ದಾರೆ ಅನ್ನೋ ಒಂದು ಅನುಮಾನ ವ್ಯಕ್ತ ಆಗುತ್ತೆ. ಅಷ್ಟರ ಮಟ್ಟಿಗೆ ಕಲ್ಲನ್ನು ಎಸೆಯೋದಾಗಿರ್ಬೋದು, ರೋಡ್ನಲ್ಲಿ ಸುಮ್ಮನೆ ನೋಡಿ ತನ್ನ ಪಾಡಿಗೆ ಮನೆ ಮುಂದೆ ನಿಂತಹ ಕಾರ್ ಓನರ್ ಮನೆ ಮುಂದೆ ಏನೋ ಜಾಗ ಇದೆ ಅಂತ ಪಾರ್ಕಿಂಗ್ ಮಾಡಿರ್ತಾರೆ. ಅದರ ಮೇಲೆ ಇವರು ಸೈಜ್ಗಲ್ಲ ತೆಗೆದುಕೊಂಡು ಬಂದು ಎಸೆದು ಬಿಡೋದು, ಗ್ಲಾಸನ್ನು ಪುಡಿ ಮಾಡೋದು. ಹೀಗೇನೆ ಅನೇಕ ವಾಹನಗಳ ಗಾಜನ್ನು ಇವರು ಪುಡಿ ಮಾಡಿದ್ದಾರೆ. ಯಾರಾದರೂ ಪ್ರಶ್ನೆ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಅವರ ವಿರುದ್ಧನೇ ಮುಗಿ ಬೀಳ್ತಾರಂತೆ ಈ ಗಣಿ ಮತ್ತು ನಂಜುಂಡ ಅನ್ನೋರು. ಪೊಲೀಸ್ನವರಿಗೆ ಸ್ಥಳೀಯರು ಕಂಪ್ಲೇಂಟ್ ಕೊಟ್ಟಂತಹ ಸಂದರ್ಭದಲ್ಲಿ ನೋಡಿ, ಅನೇಕ ಸಂದರ್ಭಗಳಲ್ಲಿ ಇಂತಹ ಪುಡಿ ರೌಡಿಗಳನ್ನು ಹಿಡ್ಕೊಂಡು ಸ್ಥಳೀಯರೇ ಧರ್ಮದೆಟ್ಟು ಕೊಡುವಂತಹ ಕೆಲಸ ಆಗುತ್ತೆ. ಆ ಸಂದರ್ಭದಲ್ಲಿ ಪೊಲೀಸರು ಕೂಡ ಕಾನೂನನ್ನು ಕೈ ತೆಗೆದುಕೊಳ್ಬೇಡಿ, ನಾವಿದ್ದೀವಿ, 112 ಕರೆ ಮಾಡಿ ಅಥವಾ ಪೊಲೀಸ್ ಠಾಣೆಗೆ ಬಂದು ಕಂಪ್ಲೇಂಟ್ ಕೊಡಿ, ನಾವು ಇಂಥವ್ರ ವಿರುದ್ಧ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳ್ತಾರೆ. ಆದರೆ ಇಷ್ಟೆಲ್ಲ ಆದ್ರೂ ಕೂಡ ಪ್ರಕರಣ ದಾಖಲಿಸುವುದನ್ನು ಬಿಟ್ಟು ನೋಡಿ, ಹೆಲ್ಮೆಟ್ ಇಲ್ಲದೇ ಟ್ರಾಫಿಕ್ ರೂಲ್ಸನ್ನು ಕೂಡ ಬ್ರೇಕ್ ಮಾಡಿರುವಂಥದ್ದು. ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹೋಗಿ, ಆದರೆ FIR ಮಾಡ್ಕೊಳ್ಳೋದು ಬಿಟ್ಟು NCR ಮಾಡ್ಕೊಂಡಿದ್ದಾರೆ. NCR ಅಂತಂದರೆ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಲಾರದಂತಹ ಒಂದು ಪ್ರಕರಣ, ಅದು ವಿವೇಚನೆಗೆ ಬಿಟ್ಟಿದ್ದು. ಅದನ್ನು NCRನ್ನು ನಂತರ FIR ಆಗಿ ಕನ್ವರ್ಟ್ ಮಾಡಿಕೊಂಡು ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕಾಗತ್ತೆ. ಆದರೆ ಇಂತಹ ಪ್ರಕರಣಗಳಲ್ಲೂ ಕೂಡ ಸ್ಥಳೀಯರಿಗೆ ಇಷ್ಟರ ಮಟ್ಟಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನೋಡಿ, ಅಲ್ಲೂ ಒಬ್ಬ ಹೆಂಗಸು ನಿಂತಿರ್ತಾರೆ, ಎರ್ರಾಬಿರಿ ರ್ಯಾಶ್ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವರನ್ನು ನೋಡಿಕೊಂಡು ಅವರನ್ನು ಈ ರೀತಿ ಯಾಕಪ್ಪ ವರ್ತನೆ ಮಾಡ್ತಿದ್ದೀರಿ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕೈ ತೋರಿಸ್ತಾರೆ ಮಹಿಳೆ ಆಶ್ಚರ್ಯಚಕಿತರಾಗಿ. ಎಲ್ಲ CCTV ಫೋಟೇಜಸ್ ಇದೆ, ಇವರೇ ಮಾಡಿರೋದು ಅಂತ ಗೊತ್ತಿದೆ. ನೋಡಿ, ಗಾಡಿ ವೆಹಿಕಲ್ ನಂಬರ್ ಕೂಡ ಇರುವಂಥದ್ದು, ಇವರು ಓಡಾಡ್ತಾ ಇರುವಂಥದ್ದು. ಇಷ್ಟೆಲ್ಲ ಇದ್ರೂ ಕೂಡ ಕ್ರಮ ತೆಗೆದುಕೊಳ್ಳೋದಕ್ಕೆ ಪಿಣ್ಯ ಪೊಲೀಸರು ಯಾಕೆ ಹಿಂದೇಟನ್ನು ಹಾಕ್ತಾ ಇದ್ದಾರೆ? ಕೇವಲ NCRನ್ನು ಮಾಡಿಕೊಂಡು ಈ ಪುಡಿ ರೌಡಿಗಳ ಒಂದು ಅಟ್ಟಹಾಸಕ್ಕೆ ಏನಾದರೂ ಪ್ರೋತ್ಸಾಹ ಕೊಡ್ತಾ ಇದ್ದಾರಾ? ಸದ್ಯಕ್ಕೆ ಈ CCTV ಫೋಟೇಜಸನ್ನು ನೋಡಿದಂತಹ ಸಂದರ್ಭದಲ್ಲಿ ಸ್ಥಳೀಯ ACP ಆಗಿರ್ಬೋದು, DCP ಆಗಿರ್ಬೋದು, ತಮ್ಮ ಇನ್ಸ್ಪೆಕ್ಟರ್ಗಳು ಯಾರೆಲ್ಲ ಇದ್ದಾರೆ ಅಂದರೆ ಪಿಣ್ಯ ಪೊಲೀಸ್ ಠಾಣೆ ಅಧಿಕಾರಿಗಳೇನಿದ್ದಾರೆ ಅವರಿಗೆ ಸೂಚನೆ ಕೊಟ್ಟು ಇವ್ರನ್ನ ಕರ್ಕೊಂಡು ಬಂದು ತಮ್ಮದೇ ಅಂತ ಸ್ಟೈಲ್ನಲ್ಲಿ ವಿಚಾರಣೆ ನಡೆಸಬೇಕಾಗತ್ತೆ. ಇಲ್ದಿದ್ರೆ ಈ ಪುಡಿ ರೌಡಿಗಳ ಅಟ್ಟಹಾಸ ದಿನದಿಂದ ದಿನಕ್ಕೆ ಜಾಸ್ತಿ ಆಗುತ್ತೆ. ಅದರಲ್ಲೂ ಸ್ಥಳೀಯರಂತೂ ಬೇಸತ್ತು ಹೋಗಿಬಿಟ್ಟಿದ್ದಾರೆ, FIR ದಾಖಲು ಮಾಡ್ಕೊಂಡಿಲ್ಲ ಅಂತ. ಇನ್ನಾದ್ರೂ ಕೂಡ ಎಚ್ಚೆತ್ಕೊಳ್ಬೇಕು ಪೊಲೀಸರು, ಇಂಥವ್ರನ್ನ ಕರ್ಕೊಂಡು ಬಂದು ಸರಿಯಾದಂಥ ರೀತಿಯಲ್ಲಿ ಕಾನೂನು ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ.